ಹೇಳೋದಿಷ್ಟೇ ಈ ಸಂದರ್ಭದಲ್ಲೇ, ಆರ್ಥಿಕವಾಗಿ ನಾವು ಸೋತಿಬಿಟ್ವಿ, ವಿದೇಶಾಂಗ ನೀತಿಯಲ್ಲೂ ಸೋತಿಬಿಟ್ವಿ. ಇವತ್ತು ನೋಡಿರಿ ಪಾಕಿಸ್ತಾನ ಅದು ನಮಗೆ ಆರ್ಥಿಕ ದಿವಾಳಿ ಆಗ್ತದೆ. ಇವತ್ತು ಹೀರೋ ಯಾಕಂದ್ರೆ ಅಮೇರಿಕ ದೋಸ್ತನ ಇಟ್ಕೊಡ್ತು, ಇದು ಚೈನಾ ದೋಸ್ತನ ಇಟ್ಕೊಡ್ತು. ಹೀಗಾಗಿ ಇರಾನ್ ಇದ್ದು ಅಲ್ಲಿ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಇತ್ತು. ಇವ್ರು ಎಲ್ಲೂ ಇಲ್ಲ ಇಲ್ಲಿ ಮಾಬ್ ಲಂಚಿಂಗ್ ಮಾಡಿ ಲವ್ ಜಿಹಾದ್ ಮಾಡಿಸಿದ್ನಿ, ಎದ್ದ ತಕ್ಷಣ ಹಿಂದೂ ಮುಸ್ಲಿಂ ಜಗಳ ಹಚ್ಚಿಸಿದ್ನಿ, ಬುಲ್ಡೋಜರ್ ಉಪಯೋಗ ಮಾಡಿದ್ನಿ. ನಮ್ಗೆ ಎತ್ತಾಳು ಬೆಳಗ್ಗೆ ಎದ್ದ ತಕ್ಷಣ ಎದ್ದ ಮಾತಾಡೋದು ಬುಲ್ಡೋಜರ್. ಇವತ್ತು ಅಂತಾರಾಷ್ಟ್ರೀಯವಾಗಿ ನಾವು ಏಕಾಂಗಿ ಆಗಿಬಿಟ್ವಿ. ನಮಗಿಂತಲೂ ಪಾಕಿಸ್ತಾನ ಮುಂದೆ ಆರ್ಥಿಕವಾಗಿ ನಮಗಿಂತೂ ಕೆಟ್ಟದನೋ ಏನೋದು ಆ ಪ್ರಶ್ನೆ ಬೇರೆ. ಇಲ್ಲಿ ನಮ್ಗೆ ಏನಾದರೂ ಅಂದ್ರೆ ಇವತ್ತು ಪಾಕಿಸ್ತಾನ ಕಳಿಸೋದು ಹೇಳ್ತಾರೆ. ನಮ್ಮ ಗಿರಿಜಪ್ಪ ಅವರು ಗಿರಿ ಪ್ರಸಾದ್ ಏನಿದ್ದಾರೆ ನೋಡೋರು, ಅವರಿದ್ದಾರೆ. ನಮ್ಮ ಕರ್ನಾಟಕದ ಯತ್ನಾಳ್ ಇದ್ದಾರೆ, ಅವ್ರ ಜೊತೆಗೆ ನಮ್ಮ ಅನಂತಕುಮಾರ್ ಹೆಗಡೆ ಅವರು ಇದ್ದಾರೆ. ಪಾಕಿಸ್ತಾನ ಕಳಿಸ್ರಿ. ಪಾಕಿಸ್ತಾನ ನಮ್ಗೆ ಹಿಂದುಳೋದು ಟೀಕೆ ಮಾಡಿದ್ವಿ. ಆದರೆ ಇವತ್ತು ಇರಾನ್ ಜಗಳವನ್ನು ಬಗೆಹರಿಸುವಲ್ಲೇ ಪಾಕಿಸ್ತಾನಕ್ಕೆ ಬರ್ತಾ ಇದ್ದಾರೆ. ಪಾಕಿಸ್ತಾನದ ವಿಶ್ವಾಸ ಇವತ್ತು ಅಮೆರಿಕಾಗೆ ನಮ್ಮ ಮೇಲಿಲ್ಲ. ಒಂದು ಏನೋ ಫೋನ್ ಮಾಡಿದ್ರು ನಮ್ಮ ಮೀಡಿಯಾದ ದೊಡ್ಡದೇ ಫೋನ್ ಮಾಡಿದ್ರು ಟ್ರಂಪ್ ಅವ್ರು ನಮ್ಮ ಇವ್ರ ಜೊತೆಗೆ ಮೋದಿಯವ್ರ ಫೋನ್ ಮಾಡಿ ಏನಾಗೋದು. ಇವತ್ತು ಆತಿಥ್ಯವನ್ನು ಯಾರು ಕರ್ಕೊಂಡ್ರು? ಇವತ್ತು ಅದು ಯುದ್ಧದ ಸೋಲುವಂತೆ ಬಂದಾಗ ಪಾಕಿಸ್ತಾನ ಮುಂದೆ ಮಾಡಿ ಪಾಕಿಸ್ತಾನದವ್ರು ಹೇಳಿದಂಗೆ ಕೇಳುವಂಥದ್ದು ಅಮೆರಿಕ. ಚೈನಾ ಪಾಕಿಸ್ತಾನದ ಹೇಗೆ ಬೇಕಾಗ ಮೌಲ್ಡ್ ಮಾಡಿಕೊಂಡೆ ಇವತ್ತು ಪಾಕಿಸ್ತಾನ ಇವರು ಎಲ್ಲರೂ ನೋಡಿ ಹೀರೋ. ಇರಾನ್ ಅಂತ ಜಗತ್ತು ಸೂಪರ್ ಪವರ್ ಆಗೋಗ್ಬಿಡಿ. ನಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ. ನಾವು ಚೈನಾಗೂ ಸಮೀಪ ಬರಲಿಲ್ಲ, ಅದು ಅಮೆರಿಕಗೂ ಸಮೀಪ ಬರಲಿಲ್ಲ, ಇದು ಯುರೋಪಿಯನ್ ಯೂನಿಯನ್ಗೂ ಸಮೀಪ ಬರಲಿಲ್ಲ. ದೊಡ್ಡ ಮಾರ್ಕೆಟ್ ತಗೊಂಡು ಕೂತ್ಬಿಟ್ಟಿವಿ. ವಿದೇಶಾಂಗ ನೀತಿ ಅಟರ್ಲಿ ಫೇಲ್ಯೂರ್, ಆರ್ಥಿಕ ನೀತಿ ಅಟರ್ಲಿ ಫೇಲ್ಯೂರ್. ನಾವು ಬೇಕಾದ್ರೆ ಹೇಳ್ಕೊಬೋದು ಇವತ್ತು ಅದನ್ನು. ಹಾಗಾದ್ರೆ ನಮ್ಮಲ್ಲಿ ಯಾಕೆ ನಡೀಲಿಲ್ಲಪ್ಪ, ನವದೆಹಲಿಯಲ್ಲಿ ಯಾಕೆ ನಡೀಲಿಲ್ಲ? ನಡೆಯೋದಕ್ಕೆ ಅವ್ರ ಮನಸ್ಸಾಗಿ